ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟವಿಲ್ಲದ ಮದುವೆ ಭಾಗ 74. ಹಾಗಲ್ಲ ವೈಫಿ, ಒಮ್ಮೆ ತಾತನ ಬಳಿ ಹೋಗಿ ಬರೋಣ ಪ್ಲೀಸ್ ಎಂದು ಜೀವ ಹೇಳಿದ ಕೂಡಲೇ ಕಾರಿನಿಂದ ಕೆಳಗಿಳಿದ ಅಂಜಲಿ ಕಾರಿನ ಡೋರ್ ಜೋರಾಗಿ ಹಾಕಿದಾಗ ಕಿವಿ ಮುಚ್ಚಿಕೊಂಡು ಅವನು ಕೂಡ ಕಾರಿನಿಂದ ಹೊರಬಂದನು. ಬುಸುಗುಡುತ್ತಾ ನಿಂತವಳ ಕೈ ಹಿಡಿದಾಗ ಒದರಿಕೊಂಡವಳನ್ನು ಕಾರಿಗೆ ಹೊರಗಿಸಿ ಅವಳ ಕೈ ಹಿಡಿದವನು, ವೈಫಿ ಯಾಕೆ ಈ ರೀತಿಯಾಗಿ ಬಿಹೇವ್ ಮಾಡ್ತಿದ್ದೀಯಾ? ಆ ದಿನ ನಿನ್ನ ಚಿಕ್ಕಪ್ಪನ ಬಗ್ಗೆ ಅಂತ ಮುಂದೇನೋ ಹೇಳುವ ಮೊದಲೇ ಅವನೆದುರು ಮಾತನಾಡಬೇಡವೆಂದು ಕೈ ತೋರಿಸಿ, ಆ ದಿನ ನನ್ನ ತಲೆ ಕೆಟ್ಟಿತ್ತು. ಅದಕ್ಕೆ ಮಾವನ ಜೊತೆ ಸೇರಿ ಅವರ ಪರವಾಗಿ ಮಾತನಾಡಿದೆ. ಆದರೆ ರಾತ್ರಿ ಅಮ್ಮ ಮತ್ತು ಸಾಹಿತ್ಯ ಬಳಿ ಈ ಎಲ್ಲ ವಿಷಯ ಹೇಳಿಕೊಂಡಾಗ ಸಾಹಿ ಕೇಳಿದ ಒಂದೇ ಒಂದು ಪ್ರಶ್ನೆಗೆ ನಾನೆಷ್ಟು ದೊಡ್ಡ ತಪ್ಪು ಮಾಡಲು ಹೊರಟಿದ್ದೆ ಅನ್ನೋದು ಗೊತ್ತಾಯಿತು. ನನ್ನಪ್ಪ ನನ್ನಮ್ಮನನ್ನು ಬಿಟ್ಟು ಹೋದ ದಿನದಿಂದ ಇಂದಿನವರೆಗೆ ನಾವು ಹಾಕಿದ ಕಣ್ಣೀರಿಗೆ ಬೆಲೆಯೇ ಇಲ್ವಾ? ನಾನು ಸಾಹಿ ಓದು ಕಾಲೇಜು ಎಂದು ಬ್ಯುಸಿಯಾಗಿ ಬಿಟ್ಟೆವು, ಓಕೆ. ಆದರೆ ಅಮ್ಮ ನಮಗೋಸ್ಕರ ಬದುಕುತ್ತಿದ್ದಾರೆ. ಹೌದು, ಆದರೆ ಅಪ್ಪ ಇರುವಾಗ ಇದ್ದಷ್ಟು ಖುಷಿಯಲ್ಲಿ ಅವರಿದ್ದಾರಾ? ಅವರು ಅಪ್ಪನನ್ನು ನೆನೆಸಿಕೊಂಡು ಕಣ್ಣೀರು ಹಾಕದ ದಿನಗಳೇ ಇಲ್ಲ. ಇದಕ್ಕೆಲ್ಲ ಕಾರಣನಾದ ಆ ಲೋಫರ್ ಫ್ಯಾಮಿಲಿಯನ್ನು ಇಷ್ಟು ಬೇಗ ಕ್ಷಮಿಸಬೇಕಾ? ಹೇಳು ಜೀವ, ಹೇಳು ಅಂತ ಕಣ್ಣೀರನ್ನು ಒರೆಸುತ್ತಾ, ಆಕ್ಸಿಡೆಂಟ್ ಆಗಿ ಆ ರಾಕ್ಷಸಿ ಹಾಗೂ ಮಗ ಸತ್ತರೆಂದು ತಿಳಿದಾಗ ಖುಷಿಯ ಬದಲು ಅಮ್ಮ ಹಾಕಿದ ಕಣ್ಣೀರಿಗೆ ಆ ದೇವರು ಸರಿಯಾದ ಶಿಕ್ಷೆ ನೀಡಿದ್ದಾನೆ ಎನಿಸಿತು. ಇನ್ನು ಈ ದಿತ್ಯ ಮೇಲೆ ನನಗೆ ಯಾವ ಕೋಪ ಕಾಳಜಿ ಇಲ್ಲ. ನಮ್ಮಷ್ಟೇ ನೋವು ಅವಳು ಅನುಭವಿಸಬೇಕು, ಅನುಭವಿಸುತ್ತಾಳೆ ಎಂದು ಹಲ್ಲು ಕಡಿದು ನುಡಿದ ಮಡದಿಯ ನೋವಿನ ಅರಿವಾದಾಗ ಅವಳನ್ನು ಆಲಿಂಗಿಸಿದರೆ ಅವನ ಎದೆಗೆ ಹೊರಗಿ ತಂದೆಯ ನೆನಪಾಗಿ ಕಣ್ಣೀರಾಗಿದ್ದಳು. ಅವಳನ್ನು ಸಮಾಧಾನಿಸಿ, ಕಾಮ್ ಡೌನ್ ವೈಫಿ, ತಾತ ನಮ್ಮಿಬ್ಬರನ್ನು ಇಲ್ಲಿಗೆ ಬರ ಹೇಳಿದರು ಅನ್ನೋ ಕಾರಣಕ್ಕೆ ಮಾತ್ರ ನಾನು ನಿನ್ನ ಇಲ್ಲಿಗೆ ಕರೆತಂದಿದ್ದು. ಒಮ್ಮೆ ತಾತನ ಬಳಿ ಮಾತಾಡೋಣ. ಹಾಗೆಯೇ ಐ ಪ್ರಾಮಿಸ್, ನಿನಗೆ ಹರ್ಟ್ ಮಾಡೋ ವಿಷಯದತ್ತ ನಾನು ತಲೆ ಕೂಡ ಹಾಕೋಲ್ಲ, ಓಕೆ ಅಂತ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ಕಣ್ಣೀರೊರೆಸಿದನು. ತನ್ನವಳ ಕೈ ಹಿಡಿದು ದಿನಕರ್ ಹೇಳಿದ ವಾರ್ಡ್ ಅತ್ತ ಹೆಜ್ಜೆ ಹಾಕಿ ಬಾಗಿಲು ಸರಿಸಿದಾಗ ಎಲ್ಲ ಅನುಕೂಲತೆಗಳಿರುವ ಸ್ಪೆಷಲ್ ವಾರ್ಡ್ ಅದು. ಬೆಡ್ ಮೇಲೆ ಮಲಗಿರುವ ಹುಡುಗಿಯನ್ನು ನೋಡುತ್ತಾ ಕುಳಿತವರನ್ನು ತಾತ ಎಂದು ಕರೆದ ಕೂಡಲೇ ಬಾಗಿಲತ್ತ ದೃಷ್ಟಿ ಹಾಯಿಸಿ ಇಬ್ಬರನ್ನು ಒಳಕರೆದು ಎದುರಿನ ಸೋಫಾದಲ್ಲಿ ಕೂರುವಂತೆ ಹೇಳಿದರು. ತಾತ ನಮ್ಮಿಬ್ಬರನ್ನು ಕರೆದ ವಿಷಯ ಎಂದು ಮೊಮ್ಮಗ ಕೇಳಿದಾಗ ಕನ್ನಡಕ ಸರಿ ಮಾಡುತ್ತಾ, ಮಾಡಿದುಣ್ಣೋ ಮಹಾರಾಯ ಅಂತಾರಲ್ಲ, ಹಾಗಾಗಿದೆ ದಿನೇಶನ ಜೀವನ. ದಿನೇಶ್ ನಿನ್ನೆ ರಾತ್ರಿ ಸೆಲ್ ಒಳಗಡೆ ಸೂಸೈಡ್ ಮಾಡಿಕೊಂಡ್ರೆ ಇವಳು ನಿನ್ನೆ ಮಧ್ಯಾಹ್ನ ಕೋಮಕ್ಕೆ ಹೋಗಿದ್ದಾಳೆ ಎಂದವರ ಮಾತಿಗೆ ಇಬ್ಬರು ಮುಖ ಮುಖ ನೋಡಿಕೊಂಡರೆ ಹೊರತು ಏನೂ ಹೇಳಿಲ್ಲ. ನೋಡು, ನನ್ನ ಮಗ ಅಷ್ಟೆಲ್ಲ ದ್ವೇಷವೆಂದು ಹಾರಾಡಿ ಈ ದಿನ ಅವನ ಸಾವಿಗೆ ಮುರುಕಪಡಲು ಯಾರು ಯಾಕೆ ಅವನವರೇ ಇಲ್ಲ. ಬೆಳಗಿನ ಜಾವ ಜೈಲರ್ ಫೋನ್ ಮಾಡಿ ವಿಷಯ ಹೇಳಿದಾಗ ನಾನು ವಿನಾಯಕ ಹೋಗಿ ಅಂತ್ಯಕ್ರಿಯೆ ಮುಗಿಸಿ ಬಂದ್ವಿ ಎಂದವರ ಧ್ವನಿಯಲ್ಲಿ ಮಗನನ್ನು ಕಳೆದುಕೊಂಡ ದುಃಖವಿದ್ದರೂ ತೋರಿಸಲಿಲ್ಲ. ತಾತ ಇದೆಲ್ಲ ಹೇಗೆ ಎಂದು ಕೇಳಿದ ಜೀವ ಕಡೆ ನೋಡಿ, ಜೈಲಲ್ಲಿ ಯಾರದೋ ಮೊಬೈಲ್ ಪಡೆದು ಆಸ್ಪತ್ರೆಗೆ ಕರೆ ಮಾಡಿ ಮಗಳ ಬಗ್ಗೆ ವಿಚಾರಿಸಿದಾಗ ದಿತ್ಯ ಕೋಮಕ್ಕೆ ಹೋಗಿದ್ದನ್ನ ಹೇಳಿದ್ದಾರೆ. ತನಗಾಗಿ ಇದ್ದ ಮಗಳನ್ನು ಕೂಡ ಕಳೆದುಕೊಂಡೆ ಅನ್ನೋ ನೋವಲ್ಲಿ ಸೂಸೈಡ್ ಮಾಡಿಕೊಂಡಿದ್ದಾನೆ. ಸಾಯೋ ಮೊದಲು ಮಗಳಿಗಾಗಿ ಒಂದು ಲೆಟರ್ ಬರೆದಿದ್ದಾನೆ. ಅದರಲ್ಲಿ, ಮಗಳೇ, ದ್ವೇಷ ಅಂತ ನಿನ್ನ ಸುಂದರ ಬದುಕು ಹಾಳು ಮಾಡ್ಕೋಬೇಡ, ಚೆನ್ನಾಗಿ ಬಾಳು, ಖುಷಿಯಾಗಿರು. ನನ್ನ ಕೆಟ್ಟ ದ್ವೇಷದಿಂದ ನನ್ನವರೆಲ್ಲ ದೂರ ಮಾಡಿಕೊಂಡೆ. ಸಾಧ್ಯ ಆದರೆ ಅವರೆಲ್ಲರಲ್ಲಿ ನನ್ನ ಪರವಾಗಿ ಕ್ಷಮೆ ಕೇಳೆಂದು ಹಾಗೂ ತನ್ನೆಲ್ಲ ಆಸ್ತಿ ಹಣದ ಡೀಟೇಲ್ಸ್ ಇನ್ನೊಂದು ಖಾಲಿ ಹಾಳೆಯಲ್ಲಿ ಬರೆದು ಹೋಗಿದ್ದಾನೆ ಎಂದವರ ಧ್ವನಿಯಲ್ಲಿ ಸ್ವಲ್ಪ ನೋವಿತ್ತು. ಇವಳು ಟ್ರೀಟ್ಮೆಂಟ್ಗೆ ರೆಸ್ಪಾನ್ಸ್ ಮಾಡ್ತಿದ್ಲಲ್ವಾ ತಾತ ಅಂತ ಸಡನ್ನಾಗಿ ಕೋಮಕ್ಕೆ ಹೇಗೆ ಅಂತ ಬೆಡ್ ಮೇಲೆ ಮಲಗಿರುವ ದಿತ್ಯಾಳತ್ತ ನೋಟ ನೆಟ್ಟು ಅಂಜಲಿ ಕೇಳಿದರೆ, ಹೆಡ್ ಇಂಜುರಿಯಾಗಿ ತುಂಬ ಬ್ಲಡ್ ಲಾಸ್ ಆದ ಕಾರಣ ಕೋಮಕ್ಕೆ ಹೋಗಿದ್ದಾಳೆ.
ನಾಳೆ ಅವಳಿಗೆ ಪ್ರಜ್ಞೆ ಬಂದರೂ ಬರಬಹುದು, ಇಲ್ಲ ಅಂದರೆ ತಿಂಗಳು ವರ್ಷ ಕೂಡ ಕಳೆಯಬಹುದೆಂದು ನನಗೆ ನಿನ್ನೆ ಡಾಕ್ಟರ್ ಕಾಲ್ ಮಾಡಿ ಹೇಳಿದ್ರು ಅಂದಾಗ ನಂತರ ಅಲ್ಲೊಂದು ಮೌನವಿತ್ತು. ಕೈ ಗಡಿಯಾರ ನೋಡಿಕೊಂಡ ಜೀವ, ತಾತ ಮಾತು ಮುಗಿದಿದ್ದರೆ ನಾವು ಹೊರಡೋದಾ, ಇಲ್ಲ ಏನಾದರೂ ಹೇಳೋಕೆ ಇದೆಯಾ ಎಂದವನನ್ನ ದಿಟ್ಟಿಸಿದವರು. ದಿತ್ಯಳ ಬಗ್ಗೆ ಸ್ವಲ್ಪ ನಿಮ್ಮಿಬ್ಬರ ಬಳಿ ಮಾತಾಡಬೇಕಿತ್ತು ಎಂದ ಕೂಡಲೇ ಎದ್ದು ನಿಂತವನು, ಇವಳ ಬಗ್ಗೆ ಮಾತಾಡೋಕೆ ಏನಿದೆ ತಾತ? ಇವಳಪ್ಪ ಅದ್ಯಾರದೋ ತಲೆ ಹಿಡಿದು ಅದೆಷ್ಟೋ ಆಸ್ತಿ ಪಾಸ್ತಿ ಮಾಡಿಟ್ಟಿದ್ದಾನಲ್ಲ, ಅದರ ಹಣದಲ್ಲೇ ಇವಳ ಟ್ರೀಟ್ಮೆಂಟ್ ನಡೆಯಲಿ. ಪ್ರಜ್ಞೆ ಬಂದು ಒಳ್ಳೆಯ ಮನುಷ್ಯಳಾಗಿ ಬದುಕ್ತೀನಿ ಅಂದರೆ ಕೂತು ತಿನ್ನುವಷ್ಟು ಮಾಡಿಟ್ಟಿದ್ದಾರೆ ಅವಳಪ್ಪ ಅಮ್ಮ. ಇಲ್ಲ ಅಪ್ಪನ ದ್ವೇಷ ನಾನು ಮುಂದುವರಿಸ್ತೀನಿ ಅಂತ ಗಿರಿಧಾಮ ವಿಷಯಕ್ಕೆ ಇವಳು ಬಂದರೆ ನನ್ನ ಕೈಯಲ್ಲೇ ಕೊಲೆಯಾಗ್ತಾಳೆ. ಯಾಕಂದರೆ ನಾನು ನಿಮ್ಮ ಅಳಿಯನಷ್ಟು ಒಳ್ಳೆಯವನಲ್ಲ. ಈಗ ನೀವು ನಮ್ಮನ್ನು ಯಾಕೆ ಕರೆಸಿಕೊಂಡ್ರಿ ಅನ್ನೋದು ತಿಳಿತು. ಇದೆಲ್ಲ ಡ್ಯಾಡಿ ಎದುರು ಹೇಳಿದರೆ ಈಗಲೇ ಇವಳೆಲ್ಲ ಜವಾಬ್ದಾರಿ ಅವರು ತಗೊಳ್ಳೋಕೆ ರೆಡಿಯಾಗ್ತಿದ್ರು. ಥ್ಯಾಂಕ್ಸ್ ನಮ್ಮನ್ನು ಕರೆಸಿದ್ದಕ್ಕೆ. ಐ ಹೋಪ್ ನಮ್ಮ ಮಾತು ಮುಗಿತು ಅನಿಸುತ್ತೆ. ಗಿರಿಧಾಮದಲ್ಲಿ ಇಂಪಾರ್ಟೆಂಟ್ ಕೆಲಸಗಳಿವೆ ತಾತ, ಹೊರಡ್ತೀವಿ ಅಂತ ಅಲ್ಲಿಂದ ಎದ್ದವನ ಜೊತೆ ಅಂಜಲಿ ಕೂಡ ಎದ್ದು ನಿಂತಾಗ ಗಂಗು ಬಳಿ ಇವಳ ಬಗ್ಗೆ ಕೇಳಿದೆ. ಅವನು ನಿಮ್ಮನ್ನೇ ಕೇಳಿ ಅಂದಿದ್ದಕ್ಕೆ ನಿಮ್ಮಿಬ್ಬರನ್ನು ಬರ ಹೇಳಿದ್ದು. ಬಿಡು, ಇವಳ ಬಗ್ಗೆ ನಿನ್ನ ಅಭಿಪ್ರಾಯವೇನು ಅಂಜಲಿ ಅಂತ ಮೊಮ್ಮಗಳತ್ತ ನೋಡಿದರೆ, ಇವಳಪ್ಪನ ಕೈಯಲ್ಲಿ ಕೊಲೆಯಾದ ನನ್ನಪ್ಪ ವಾಪಸ್ಸಾಗಲು ಹೇಗೆ ಸಾಧ್ಯವಿಲ್ವೋ ಹಾಗೆಯೇ ನನಗೆ ಇವಳನ್ನು ಕ್ಷಮಿಸೋಕೆ ಸಾಧ್ಯವಿಲ್ಲ. ಅಪ್ಪನ ಶಿಕ್ಷೆ ಮಗಳಿಗೆ ಯಾಕೆ ಅನ್ನೋ ಪ್ರಶ್ನೆ ನಿಮ್ಮದಾದರೆ, ನನ್ನಪ್ಪನನ್ನು ನನ್ನಿಂದ ದೂರ ಮಾಡಿ ಇಂದಿಗೂ ಅವರನ್ನು ನೆನಪಿಸಿಕೊಂಡು ಕಣ್ಣೀರು ಹಾಕೋ ಶಿಕ್ಷೆ ನಮಗ್ಯಾಕೆ ತಾತ? ಪ್ಲೀಸ್ ಇನ್ನೊಮ್ಮೆ ಇವಳ ವಿಷಯದಲ್ಲಿ ನನ್ನನ್ನು ಕರೆಯಲೇಬೇಡಿ ಅಂತ ಹೇಳಿ ತಾತನ ಮಾತಿಗೂ ಕಾಯದೆ ಅಲ್ಲಿಂದ ಹೊರಗಡೆ ನಡೆದರೆ ಜೀವ ಕೂಡ ಹೆಂಡತಿಯನ್ನ ಹಿಂಬಾಲಿಸಿದನು. ಮೊಮ್ಮಕ್ಕಳು ಹೋದ ದಾರಿಯನ್ನೇ ನೋಡುತ್ತಾ, ನಿನ್ನವರಂತ ಇವರೆಲ್ಲ ಇದ್ದರೂ ಈ ದಿನ ಅನಾಥ ಶವದಂತೆ ಇಲ್ಲಿ ಮಲಗಿದ್ದೀಯಲ್ಲ, ಇದು ನಿನ್ನಪ್ಪ ಅಮ್ಮ ಮಾಡಿದ ಪಾಪದ ಫಲ. ಮೊಮ್ಮಗಳು ಅನ್ನೋ ಮಮಕಾರ ತೋರಿಸೋಣ ಅಂದರೆ ನೀನು ಅಪ್ಪನ ಜೊತೆ ಸೇರಿ ನಮ್ಮೆಲ್ಲರ ಜೀವನವನ್ನು ನರಕ ಮಾಡಲು ಹೊರಟವಳು. ಈಗಲೂ ನಿನ್ನ ಮೇಲೆ ಕಾಳಜಿ ತೋರಿಸಿ ನಿನ್ನನ್ನು ಮಗಳನ್ನಾಗಿ ನಾನು ನೋಡ್ಕೋತೀನಿ ಅನ್ನೋಕೆ ಯಾರಾದರೂ ಒಬ್ಬರು ಇದ್ದಾರೆ ಅಂದರೆ ಅದು ಗಂಗಾಧರ್ ಮಾತ್ರ. ಅಂತಹ ದೇವರಂತಹ ಮನುಷ್ಯನ ಮೇಲೆ ವಿನಾಕಾರಣ ಹಾಗೆ ದ್ವೇಷ ಸಾಧಿಸಿದ ನಿನ್ನಪ್ಪ ಅಮ್ಮ ಈ ದಿನ ಬೀದಿ ನಾಯಿಗಳಿಗಿಂತ ಕಡೆಯಾಗಿ ಸತ್ತರು. ನೀನು ಅನಾಥ ಶವದಂತೆ ಮಲಗಿದ್ದೀಯ. ನೋಡು, ನಿನ್ನದಿನ್ನು ಚಿಕ್ಕ ವಯಸ್ಸು. ನಾನು ಎಲ್ಲರಂತೆ ಸುಂದರವಾಗಿ ಬದುಕಿ ಬಾಳಬೇಕು ಅನ್ನೋ ಆಸೆ ಇದ್ದರೆ ಆ ಬದುಕಿಗಾಗಿ ಹೋರಾಡು. ಕೋಮಾದಿಂದ ಹೊರಗಡೆ ಬಾ. ಇಲ್ಲ ಅಪ್ಪನಂತೆ ನಾನು ದ್ವೇಷ ಸಾಧಿಸಬೇಕು ಅಂತಿದ್ರೆ ನೀನು ವರ್ಷಗಳ ಕಾಲ ಹೀಗೆಯೇ ಕೋಮಾದಲ್ಲಿಯೇ ಇರಲೆಂದು ನಾನು ಆ ದೇವರಲ್ಲಿ ಕೇಳ್ಕೋತೀನಿ ಅಂತ ಅವಳನ್ನೇ ದಿಟ್ಟಿಸುತ್ತಾ ಹೇಳಿ ನಿಟ್ಟುಸಿರು ಹೊರಚೆಲ್ಲಿ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಬಳಿ ಮಾತನಾಡಿ ಅವಳ ಜವಾಬ್ದಾರಿಯನ್ನು ಅವರಿಗೆ ಒಪ್ಪಿಸಿ ದಿನೇಶ್ ಚೀಟಿಯಲ್ಲಿ ಬರೆದಂತೆ ಅವನ ಮನೆಗೆ ಹೋಗಿ ಲಾಕರ್ ತೆಗೆದು ಅವಳ ಟ್ರೀಟ್ಮೆಂಟ್ಗೆ ಖರ್ಚಾಗುವ ಹಣವನ್ನು ಆಸ್ಪತ್ರೆಗೆ ಕಟ್ಟಿ ತನ್ನ ಕರ್ತವ್ಯ ಮುಗಿಸಿದರು. ಕಾರೇರಿ ಮನೆಯತ್ತ ಸಾಗಿದವರಿಗೆ ಗಂಗಾಧರ್ ಹೇಳಿದ ಮಾತಿನ ನೆನಪಾಯಿತು. ಹಿಂದಿನ ರಾತ್ರಿ ದಿತ್ಯ ವಿಷಯ ಮೊದಲು ತಿಳಿಸಿದ್ದೆ ಇಬ್ಬರು ಅಳಿಯಂದಿರಿಗೆ. ವಿನಾಯಕ ಅವಳು ಕೋಮಕ್ಕೆ ಹೋದರೂ ಸತ್ತರೂ ತನಗೇನು ಸಂಬಂಧವೇ ಇಲ್ಲವೆಂದು ಕಟುವಾಗಿ ನುಡಿದರೆ, ದಿನೇಶ್ ದ್ವೇಷ ಕಣ್ಣೆದುರು ಬಂದಾಗ ದಿತ್ಯ ಅವನದ್ದೇ ರಕ್ತ ಹಂಚಿ ಹುಟ್ಟಿದವಳು. ಈಗ ಅವಳ ವಿಷಯದಲ್ಲಿ ಮೃದುವಾದರೆ ಮುಂದೆ ಅವಳಿಂದ ತನ್ನ ಮಗ ಸೊಸೆಗೆ ತೊಂದರೆ ಕಟ್ಟಿಟ್ಟ ಬುತ್ತಿ ಎಂದು ಒಮ್ಮೆ ನೇರವಾಗಿ ಮಗ ಸೊಸೆಯಲ್ಲೇ ಅವರ ನಿರ್ಧಾರ ಕೇಳಿಬಿಡಿ ಎಂದು ಮಾವನಿಗೆ ಹೇಳಿದ್ದರು. ಹಾಗಾಗಿ ಮೊಮ್ಮಕ್ಕಳನ್ನು ಆಸ್ಪತ್ರೆಗೆ ಕರೆದು ಅವರ ಮಾತು ಕೇಳಿದ ಮೇಲೆ ದಿನಕರ್ ಮುಂದೆ ದಿನೇಶ್ ಕಾಗದದ ಆಸರೆ ಬಿಟ್ಟರೆ ಬೇರೆ ಯಾವ ಮಾರ್ಗವೂ ಇರಲಿಲ್ಲ. ಅಲ್ಲಿಗೆ ಅವರೆಲ್ಲರ ಜೀವನದಲ್ಲಿ ಶನಿಯಾಗಿದ್ದ ದಿನೇಶ್ ಕುಟುಂಬ ಅವರಿಂದ ಶಾಶ್ವತವಾಗಿ ದೂರವಾಗಿತ್ತು. ಗಿರಿಧಾಮದತ್ತ ಹೊರಟ ಕಾರಲ್ಲಿ ನೀರವ ಮೌನವಿತ್ತು. ಜೀವ ಹೆಂಡತಿಯತ್ತ ನೋಡಿದರೆ ಕಣ್ಮುಚ್ಚಿ ಸೀಟಿಗೆ ಹೊರಗಿದ್ದರೆ
ಕಣ್ರೆಪ್ಪೆ ಒದ್ದೆಯಾಗಿರುವುದನ್ನು ಗಮನಿಸಿ ಕಾರನ್ನು ರಸ್ತೆಯ ಬದಿಯಲ್ಲಿ ನಿಲ್ಲಿಸಿದಾಗ ಕಣ್ತೆರೆದವಳು, ಜೀವ ಕಾರನ್ನು ಇಲ್ಯಾಕೆ ನಿಲ್ಲಿಸಿದೆ ಎಂದು ಸುತ್ತಲೂ ನೋಡುತ್ತಾ ಕೇಳಿದರೆ, ನೀನು ಯಾಕೆ ಅಳ್ತಿದ್ದೀಯಾ? ಹೌದು, ಯು ಮಿಸ್ಸಿಂಗ್ ಯುವರ್ ಡ್ಯಾಡ್. ಹಾಗಂತ ನೀನು ಹೀಗೆ ಗುಳೋ ಅಂತ ಅತ್ರೆ ಅವರು ವಾಪಸ್ ಬರ್ತಾರಾ? ಮೇಲಿನಿಂದ ನಿನ್ನ ನೋಡ್ತಿರೋ ಮಾವ, ಅಯ್ಯೋ ಪೆದ್ದು ಮಗಳೇ, ಪಕ್ಕದಲ್ಲಿ ಅಷ್ಟೊಂದು ಹ್ಯಾಂಡ್ಸಮ್ ಆಗಿರೋ ನಿನ್ನ ಗಂಡ ಇದ್ದಾನೆ. ಅವನಿಗೆ ಕಾಳು ಹಾಕಿ ಎಲ್ಲನೂ ಜಂಪ್ ಮಾಡಿ ಗಂಡ ಹೆಂಡತಿ ಜೋನಿಗೆ ಹೋಗಿ ಆದಷ್ಟು ಬೇಗ ಮಗು ಮಾಡಿಕೊಳ್ಳೋದು ಬಿಟ್ಟು ಆಗಿದ್ದನ್ನು ನೆನೆಸ್ಕೊಂಡು ಕಣ್ಣೀರು ಹಾಕ್ತಿದ್ದೀಯಲ್ಲ, ಬುದ್ಧಿ ಇಲ್ಲ ನಿಂಗೆ ಅಂತ ಬೈತಿರ್ಬೋದು ಎಂದು ನಗುತ್ತಾ ಹೇಳಿದವನ ಮಾತಿಗೆ ಅವಳ ಮುಖಭಾವ ಬದಲಾಗಿ, ಹಾಗೇನಿಲ್ಲ ಅಪ್ಪ ಇರ್ತಿದ್ರೆ ನನ್ನ ಮಗಳು ಗಿರಿಧಾಮಕ್ಕೆ ಬಂದಾಗ ಎಷ್ಟೆಲ್ಲ ರೇಗಿಸಿ ಕಾಡಿಸಿದ್ದೆ, ನಿನಗೆ ಅವಳನ್ನು ಮದುವೆ ಮಾಡಿ ಕೊಟ್ಟಿದ್ದೆ ಹೆಚ್ಚು, ಅಂಥದರಲ್ಲಿ ಈಗ ಅವಳನ್ನೇ ಆಡ್ಕೋತಿದ್ದೀಯಾ ಬದ್ಮಾಶ್ ಅಂತ ನಿನಗೆ ಬೈತಾ ಇದ್ರು ಎಂದು ಮೂತಿ ಉಬ್ಬಿಸಿ ಹೇಳಿದವಳ ಒರಸೆಗೆ ನಗು ಬಂದಿತ್ತವನಿಗೆ. ಬೈತಾ ಇದ್ರು ಅಷ್ಟೇ ತಾನೇ, ಇಷ್ಟು ಅಂದವಾಗಿರೋ ಮಗಳನ್ನು ಪ್ರೊಡ್ಯೂಸ್ ಮಾಡಿರೋ ಮಾವ ಏನು ಹೇಳಿದ್ರು ಬೇಜಾರಿಲ್ಲ ವೈಫಿ ಎಂದು ಕಣ್ಣು ಹೊಡೆದು ಹೇಳಿದಾಗ ಅವಳ ಮುಖದ ರಂಗು ಬದಲಾಗಿತ್ತು. ನನ್ನ ಜೊತೆ ಫ್ಲರ್ಟ್ ಮಾಡಿದರೆ ಮೂತಿ ಮೇಲೆ ಬಾರಿಸ್ತೀನಿ ಅಷ್ಟೆ ಅಂತ ಕೈ ಬೆರಳು ತೋರಿಸಿ ಹೇಳಿದರೆ, ಕಟ್ಕೊಂಡ ಹೆಂಡತಿ ಜೊತೆಗೆ ಫ್ಲರ್ಟ್ ಮಾಡೋ ಹಕ್ಕಿಲ್ವಾ ನನಗೆ? ಅಲ್ಲಿಗೆ ನನ್ನ ಬದುಕು ಉದ್ಧಾರ. ಮಾವ, ಓ ಮಾವ, ನಿಮ್ಮ ಪ್ರಾಡಕ್ಟಲ್ಲಿ ಡಿಫಾಲ್ಟ್ ಇದೆ, ನನಗೆ ಬೇಡವಿತ್ತು ಈ ಪ್ರಾಡಕ್ಟ್ ಎಂದು ನಾಟಕೀಯವಾಗಿ ಹೇಳಿ ಅವಳತ್ತ ನೋಡಿದರೆ ಆಗಲೇ ಕೋಪಗೊಂಡವಳು, ಸರ್, ಡ್ರೈವ್ ಮಾಡೋಕ್ಕೆ ಕಷ್ಟ ಆದರೆ ನಾನು ಡ್ರೈವ್ ಮಾಡಲಾ? ಆಗಲೇ ತಡವಾಗಿದೆ. ನಿಮ್ಮ ಈ ಹೊಸ ಡ್ರಾಮಾದಿಂದ ಇನ್ನಷ್ಟು ತಡವಾದರೆ ಕಿಚನ್ನಲ್ಲಿ ಎಲ್ಲ ಪ್ಯಾನಿಕ್ ಆಗ್ತಾರೆ ಅಷ್ಟೆ ಎಂದು ತಕ್ಷಣ ಕಾರಿನಿಂದ ಇಳಿದವನು ಹೆಂಡತಿಯನ್ನು ನೋಡ್ತಾ ಹೋಗೋ ಭಾಗ್ಯ ಯಾರಿಗುಂಟು? ಯಾರಿಗಿಲ್ಲ, ಬಾ ಡ್ರೈವ್ ಮಾಡು ಅಂತ ಅವಳ ಕಡೆಯ ಬಾಗಿಲು ತೆಗೆದು ಹೇಳಿದರೆ ಸೀದಾ ಡ್ರೈವರ್ ಸೀಟ್ ಏರಿ ಕಾರನ್ನು ಗಿರಿಧಾಮದತ್ತ ಚಲಾಯಿಸುತ್ತಾ, ಥ್ಯಾಂಕ್ಸ್ ಜೀವ ಎಂದರೆ ಅವನು ಆಶ್ಚರ್ಯದಲ್ಲಿ ಅವಳತ್ತ ನೋಡಿ, ಥ್ಯಾಂಕ್ಸ್ ಈ ಬಡಪಾಯಿಗೆ ಯಾಕೆ ಮೇಡಮ್ ಎಂದ ಅವನ ನಾಟಕದ ಮಾತುಗಳಿಗೆ ನಕ್ಕು, ನನ್ನಪ್ಪನಿಗೆ ಇಷ್ಟು ಮುದ್ದಾಗಿರೋ ಅಳಿಯ ಸಿಕ್ಕಿದ್ದಕ್ಕೆ ಎಂದು ರೇಗಿಸಿ ನಕ್ಕರೆ ಅವಳ ನಗುವನ್ನು ನೋಡಿ ತುಟಿ ಅರಳಿಸಿದನು. ಚಿಕ್ಕಂದಿನಿಂದ ನನಗೆ ಅದೇನೇ ಹರಟಾದರೂ ಅಪ್ಪನ ಬಳಿ ಹೇಳಿ ಅವರು ನನಗೆ ಸಮಾಧಾನ ಮಾಡಿದ ಮೇಲೆಯೇ ನಾನು ಸರಿಯಾಗುತ್ತಿದ್ದದ್ದು. ಆದರೆ ಅಪ್ಪ ನನ್ನ ಬಿಟ್ಟು ಹೋದ್ಮೇಲೆ ಅದೆಷ್ಟೇ ಹರ್ಟ್ ಆದರೂ ಯಾರ ಬಳಿಯೂ ಹೇಳೋಕೆ ಹೋಗಿಲ್ಲ. ನನ್ನೆಲ್ಲ ನೋವನ್ನು ನನ್ನಲ್ಲೇ ನುಂಗಿಕೊಳ್ಳೋಕೆ ಶುರು ಮಾಡಿ ದಿನ ಕಳೆದಂತೆ ನೋವು ಅವಮಾನ ಉಂಡ ನಾನು ಸ್ಟ್ರಾಂಗ್ ಆಗ್ತಾನೆ ಹೋದೆ. ನಿನ್ನ ವಿಷಯದಲ್ಲಿ ಕೂಡ ಹಾಗೆಯೇ. ನೀನು ಆಂಟಿ ಅನ್ನೋಕೆ ಶುರು ಮಾಡಿ ಅವಮಾನ ಮಾಡಿದಾಗಲೆಲ್ಲ ತುಂಬ ಹರ್ಟ್ ಆಗ್ತಿತ್ತು. ಒಂದೆರಡು ಬಾರಿ ತಡೆಯೋಕೆ ಆಗದೆ ಕಣ್ಣೀರು ಕೂಡ ಹಾಕಿದ್ದೆ. ಬಿಟ್ಟರೆ ಆಮೇಲೆ ನಿನ್ನೆಲ್ಲ ಮಾತುಗಳನ್ನು ಇಗ್ನೋರ್ ಮಾಡೋಕೆ ಶುರು ಮಾಡಿದೆ. ನಂತರ ನಿನ್ನನ್ನು ಹೇಗೆ ಹ್ಯಾಂಡಲ್ ಮಾಡ್ತಿದ್ದೆ ಅಂತ ನಿನಗೆ ಗೊತ್ತು ಬಿಡು. ಅಷ್ಟೆಲ್ಲ ಸ್ಟ್ರಾಂಗ್ ಆಗಿರೋ ನಾನು ಅಪ್ಪನ ವಿಷಯ ಬಂದರೆ ತುಂಬ ವೀಕ್ ಆಗ್ತೀನಿ. ಇವತ್ತು ಆಗಿದ್ದು ಅದೇ. ತುಂಬ ಹರ್ಟ್ ಆಗಿದ್ದ ನನ್ನ ಸಮಾಧಾನ ಮಾಡುವುದರ ಜೊತೆ ಆಸ್ಪತ್ರೆಗೆ ಕಾಲಿಟ್ಟ ಕೂಡಲೇ ಎಲ್ಲಿ ನೀನು ತಾತ ಹೇಳಿದಂತೆ ಕೇಳಿ ದಿತ್ಯಾಳ ಬಗ್ಗೆ ಏನಾದರೂ ನಿರ್ಧಾರ ತಗೊಂಡ್ರೆ ಅನ್ನೋ ಭಯ ಇತ್ತು. ಆದರೆ ನೀನು ಆ ಭಯವನ್ನು ಕ್ಷಣದಲ್ಲಿ ದೂರ ಮಾಡಿದೆಯಲ್ಲ. ನಿಜಕ್ಕೂ ನನ್ನ ಜೀವನದಲ್ಲಿ ಅಪ್ಪನ ಜಾಗಕ್ಕೆ ನೀನು ಬಂದಿದ್ದೀಯ ಅಂತನ್ನಿಸುತ್ತಿದೆ ಜೀವ ಅಂತ ಭಾವುಕಳಾಗಿ ಹೇಳಿದರೆ, ಸ್ಟಾಪ್ ದಿ ಕಾರ್ ವೈಫಿ ಎಂದು ಸಡನ್ನಾಗಿ ಕೂಗಿದಾಗ ಕಾರನ್ನು ಸೈಡಿಗೆ ಹಾಕಿ, ಜೀವ ಏನಾಯಿತು? ಆರ್ ಯು ಓಕೆ ಎಂದು ಅವನತ್ತ ಬಾಗಿದವಳ ಸೀಟ್ ಬೆಲ್ಟ್ ಅವನು ತೆಗೆದಾಗ ಸೀದಾ ಹೋಗಿ ಅವನೆದೆಯ ಮೇಲೆ ಬಿದ್ದವಳನ್ನು ತಬ್ಬಿಕೊಂಡರೆ ಅವಳು ಅವನನ್ನು ತಳ್ಳುತ್ತಾ, ಜೀವ ಏನು ಮಾಡ್ತಾ ಇದ್ದೀಯಾ? ಬಿಡು ಎಂದವಳನ್ನು ದೂರ ಸರಿಸಿ ಅವಳ ತೇವವಾದ ಕಣ್ಣಂಚನ್ನು ಒರೆಸಿ, ನಾವಿಬ್ಬರು ಇವತ್ತು ಆಫ್ ತಗೊಳ್ತಾ ಇದ್ದೀವಿ, ಕಾರಿನಿಂದ ಕೆಳಗಿಳಿ ಎಂದವನನ್ನೇ ಗೊಂದಲದಲ್ಲಿ ನೋಡುತ್ತಾ, ಜೀವ ಏನು ಹೇಳ್ತಾ ಇದ್ದೀಯಾ? ತುಂಬ ವರ್ಕ್ ಇದೆ, ಸಡನ್ನಾಗಿ ಆಫ್ ಯಾಕೆ ಎಂದು ಕೇಳುತ್ತಿದ್ದರೆ ಮೊಬೈಲ್ ಹಿಡಿದು ಬಾಲಕೃಷ್ಣನಿಗೆ ಫೋನ್ ಮಾಡಿ, ಬಾಲ, ನಾನು ಮತ್ತು ನಿನ್ನ ಅಂಜು
ಇವತ್ತು ಗಿರಿಧಾಮಕ್ಕೆ ಬರ್ತಿಲ್ಲ, ಎಮರ್ಜೆನ್ಸಿ ಇದ್ದರೆ ಕಾಲ್ ಮಾಡು. ಅದು ಬಿಟ್ಟು ಸಿಲ್ಲಿ ವಿಷಯಕ್ಕೆ ಕಾಲ್ ಮಾಡಿದರೆ ನಾಳೆ ಅಲ್ಲಿಗೆ ಬಂದು ನಿನ್ನ ಬಾಲ ಕಟ್ ಮಾಡ್ತೀನಿ. ಇನ್ನು ಕಿಚನಲ್ಲಿ ಇವತ್ತಿನ ಮೆನು ಫಾಲೋ ಮಾಡೋದ್ರ ಜೊತೆ ಇವತ್ತು ಅದೇನೋ ಸ್ಪೆಷಲ್ ಡಿಶ್ ಮಾಡಬೇಕು ಅಂತಿದ್ರೋ ಅದೆಲ್ಲ ನಾಳೆ ಮಾಡೋಕೆ ಹೇಳು ಎನ್ನುತ್ತಿದ್ದರೆ ಅಂಜು ಓಕೆ ಅಲ್ವಾ? ಅವ್ರ ಹತ್ರ ಇದ್ರೆ ಫೋನ್ ಕೊಡಿ ಮಾತಾಡ್ತೀನಿ ಎಂದವನ ಮಾತಿಗೆ ಹಣೆ ನೀವಿಕೊಂಡು ಹೆಂಡತಿಯತ್ತ ನೋಡಿದರೆ ಅವಳು ನಗುತ್ತಿದ್ದಳು. ನಿನ್ನ ಅಂಜುನ ನಾನು ಕಿಡ್ನಾಪ್ ಮಾಡ್ತಿದ್ದೀನಿ, ಸೊ ಡೋಂಟ್ ಡಿಸ್ಟರ್ಬ್ ಮೀ. ಹಾಗೆಯೇ ಜೈ ಅಂಕಲ್ ಕೇಳಿದ್ರೆ ಅವರಿಗೂ ನಾವಿಬ್ರು ರಜೆ ಅಂತ ಹೇಳಿಬಿಡು ಎಂದು ಹೇಳಿ ಬಾಲಕೃಷ್ಣನ ಮಾತಿಗೂ ಕಾಯದೆ ಕರೆ ತುಂಡರಿಸಿ ವೈಫಿ ಇಳಿ ಕಾರಿನಿಂದ ಅಂದ. ಅವನ ಕಡೆಯ ಬಾಗಿಲು ತೆಗೆದು ಇಳಿದರೆ ಇವನೇನು ಮಾಡಲು ಹೊರಟಿದ್ದಾನೆ ಎಂದು ಗುಣಗುತ್ತಲೇ ಅಂಜಲಿ ಕೂಡ ಕಾರಿನಿಂದ ಇಳಿದು ಅವನ ಜಾಗದಲ್ಲಿ ಕುಳಿತಳು. ಕ್ಷಣದಲ್ಲಿ ಕಾರು ವಾಯು ವೇಗದಲ್ಲಿ ಸಿಟಿಯತ್ತ ಚಲಿಸಿದರೆ, ಜೀವ ಎಲ್ಲಿಗೆ ಹೋಗ್ತಿದ್ದೀವಿ ನಾವು? ನೀನಾದರೂ ಹೋಗಿ ಒಳ್ಳೆ ಬಟ್ಟೆಯಲ್ಲಿದ್ದೀಯ, ಆದರೆ ನಾನು ಈ ಯೂನಿಫಾರ್ಮಲ್ಲಿ ನೋಡು ಎಲ್ಲೆಲ್ಲಿಗೋ ಕರ್ಕೊಂಡೋದ್ರೆ ನಾನು ಕಾರಿನಿಂದ ಕೆಳಗಡೆಯೇ ಇಳಿಯೋಲ್ಲ ಎಂದು ಗದರುತ್ತಲೇ ಇದ್ದರೆ ಕಾರು ನಿಮಿಷಗಳ ಬಳಿಕ ಒಂದು ಏರಿಯಾ ಹೋಗಿ 15 ಅಂತಸ್ತಿನ ಅಪಾರ್ಟ್ಮೆಂಟ್ ಎದುರು ನಿಂತಿತ್ತು. ಬೇಸ್ಮೆಂಟಲ್ಲಿ ಕಾರನ್ನು ನಿಲ್ಲಿಸಿ ಡ್ಯಾಶ್ಬೋರ್ಡಲ್ಲಿದ್ದ ಕೀ ಹಿಡಿದು ಇಳಿ ವೈಫಿ, ನಿನ್ನ ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗೋಕೆ ನಾವಿನ್ನು ಫ್ರೆಂಡ್ ಝೋನಲ್ಲೇ ಇದ್ದೀವಿ. ಮನು ಇರೋದು ಇದೇ ಅಪಾರ್ಟ್ಮೆಂಟಿನ 5ನೇ ಫ್ಲೋರಲ್ಲಿ. ನಾವೀಗ ಬಂದಿರೋದು ಅವನ ಫ್ಲಾಟಿಗೆ ಬಾ ಅಂದ. ಅವಳು ಇಳಿದು ಅವನ ಹಿಂದೆ ಹೆಜ್ಜೆ ಹಾಕುತ್ತಾ, ಆದರೂ ಇಲ್ಲಿಗ್ಯಾಕೆ ಬಂದಿದ್ದು? ಮನೆಗೆ ಹೋಗಬಹುದಿತ್ತಲ್ವಾ? ಹೇಗೂ ಇಬ್ಬರು ಆಫ್ ತಗೊಂಡಿದ್ವಿ, ಮಾವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು ಎನ್ನುತ್ತಾ ಲಿಫ್ಟ್ ಒಳಗಡೆ ಹೋದರೆ, ನಂಬರ್ ಒತ್ತಿ ಅವಳನ್ನು ಒಂದು ಕಡೆಯ ಲಿಫ್ಟ್ ಗೋಡೆಗೆ ಹೊರಗಿಸಿ ತೀರ ಸನಿಹ ನಿಂತವನು, ನೀನು ನನ್ನ ಮದುವೆ ಆಗಿರೋದು ಮಾವನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕಾ? ನಂಗೆ ಗೊತ್ತಿತ್ತು ಮನೆಗೆ ಹೋದರೆ ನನ್ನ ಜೊತೆ ಸ್ವಲ್ಪ ಹೊತ್ತಿದ್ದು ಆಮೇಲೆ ಡ್ಯಾಡ್, ಲಕ್ಷ್ಮಿ ಅಕ್ಕ, ಜಾನಿ ಅಣ್ಣ ಅಂತ ಅವ್ರ ಹಿಂದೆನೇ ಸುತ್ತುತ್ತಾ ಇರ್ತೀಯ, ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದು. ಯಾಕೋ ಇತ್ತೀಚೆಗೆ ನೀನು ಹತ್ರ ಇದ್ದರೆ ಏನೇನೋ ಯೋಚನೆಗಳು ಅಂದರೆ ಅವಳು ಕಣ್ಣಗಲಿಸಿದ್ದನ್ನು ನೋಡಿ ನಸುನಗುತ್ತಾ, ನೀನು ಏನು ಅಂದ್ಕೊಂಡಿದ್ದೀಯೋ ಅದೇ ಎಂದು ಕಣ್ಣೊಡೆದು ಹೇಳಿದಾಗ ಅವಳ ಮುಖದ ಬಣ್ಣ ಬದಲಾಗಿತ್ತು. ಅದಕ್ಕೆ ಫ್ರೆಂಡ್ಸ್ ಝೋನಿಂದ ನೆಕ್ಸ್ಟ್ ಝೋನಿಗೆ ಶಿಫ್ಟ್ ಆಗೋಣ ಅಂತ ಅವಳನ್ನೇ ದಿಟ್ಟಿಸುತ್ತಾ ಹೇಳಿದರೆ ಲಿಫ್ಟ್ ಬಾಗಿಲು ತೆರೆಯಿತು. ಕೀ ಸಹಾಯದಿಂದ ಬಾಗಿಲು ತೆಗೆದು ಒಳಗಡೆ ಹೋದವನು ಅಲ್ಲಿ ಬಾಗಿಲು ತೆರೆದಿದ್ದ ಕೋಣೆ ಒಳಗಡೆ ಹೋಗಿ, ಲೋ ಹೇಳೋ ಮೇಲೆ ನೆನ್ನೆ ಬಡ್ಕೊಂಡೆ ಜಾಸ್ತಿ ಕುಡಿಬೇಡ ಅಂತ, ಆದರೆ ನನ್ನ ಮಾತೆಲ್ಲಿ ಕೇಳ್ತೀಯ? ಹೇಳೋ, ಗಂಟೆ ನೋಡು 11 ಆಗಿದೆ ಎನ್ನುವ ಧ್ವನಿ ಕೇಳಿ ಅಲ್ಲಿಗೆ ಹೋದವಳಿಗೆ ಮಲಗಿರುವ ಮನು ನೋಡಿ ಆಶ್ಚರ್ಯವಾಗಿತ್ತು. ಜೀವಾ ಎನ್ನುವ ಕರೆಗೆ ತಿರುಗಿದವನು, ಹೋ ಬಂದ್ಯಾ? ನೋಡು ನಿನ್ನೆ ಬೇಡ ಅಂದರೂ ಸ್ವಲ್ಪ ಜಾಸ್ತಿನೇ ಡ್ರಿಂಕ್ಸ್ ಮಾಡಿ ಈಗ ಕತ್ತೆ ಬಿತ್ಕೊಂಡಂಗೆ ಬಿತ್ಕೊಂಡಿದ್ದಾನೆ. ತನ್ನದೇ ಆದ ಕಂಪನಿ ಇದೆ ಅನ್ನೋದು ಮರ್ತಿದ್ದಾನೆ ಬೇಕೂಫ. ಸಾರಿ ವೈಫಿ, ಇಲ್ಲಿಗೆ ಬರೋ ಪ್ಲ್ಯಾನ್ ಇರಲಿಲ್ಲ, ಆದರೆ ಬೆಳಿಗ್ಗೆ ಜಾಹ್ನವಿ ಕಾಲ್ ಮಾಡಿ ಮನುಗೆ ತುಂಬ ಸಲ ಕಾಲ್ ಮಾಡಿದೆ, ಬಟ್ ಅವನು ಕಾಲ್ ಪಿಕ್ ಮಾಡ್ತಿಲ್ಲ, ಏನಾಗಿದೆ ಅಂತ ಕೇಳಿದ್ಲು. ಅವಳನ್ನು ಏನೋ ಸುಳ್ಳು ಹೇಳಿ ಸಮಾಧಾನಿಸಿ ನಾನು ಕೂಡ ಕಾಲ್ ಟ್ರೈ ಮಾಡಿದೆ, ನೋ ಯೂಸ್. ನಿನ್ನೆ ಬೇರೆ ತುಂಬ ಡ್ರಿಂಕ್ಸ್ ಮಾಡಿದ್ದ, ಅದಕ್ಕೆ ಮನೆಗೆ ಹೋಗೋ ಮೊದಲು ಒಮ್ಮೆ ನೋಡಿಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದು ಅಂತ ಕೊನೆಯ ಮಾತುಗಳನ್ನು ನಿಧಾನವಾಗಿ ಹೇಳಿದರೆ, ಈಗಷ್ಟೇ ಲಿಫ್ಟಲ್ಲಿ ಏನೇನೋ ಹೇಳಿ ಕಾಡಿಸಿದವನ ನೆನಪಾದಾಗ ಸೊಂಟಕ್ಕೆ ಕೈಯಿಟ್ಟು ಏನಾದರೂ ಹೇಳುವ ಮೊದಲೇ ಜೀವ ಅಲ್ಲಿಂದ ಕಾಲ್ಕಿತ್ತಿದ್ದ. ಯೂ, ನಿನ್ನ ಇವತ್ತು ಬಿಡೋಲ್ಲ, ಅದೆಷ್ಟು ಕಾಡಿಸ್ತೀಯ ನನ್ನ. ಏನೇನೋ ಯೋಚನೆ ಮಾಡಿಕೊಂಡು ನನ್ನ ಹಾರ್ಟ್ ಹೊರಗಡೆ ಬರೋ ರೇಂಜಿಗೆ ಬಡ್ಕೊಳ್ತಾ ಇದ್ದರೆ ನಿಂಗೆ ಆಟ ಅಲ್ವಾ ಅಂತ ಅವನು ಓಡಿದ ಕಡೆಯೆಲ್ಲ ಹಿಂದೆಯೇ ಓಡುತ್ತಾ ಪಕ್ಕದ ಕೋಣೆ ಒಳಗಡೆ ಹೋಗಿದರೆ ಜೀವನಿಗೆ ಮಂಚ ಕಬೋರ್ಡ್ ಬಿಟ್ಟು ಅಲ್ಲಿ ಬೇರೇನೂ ಇರಲಿಲ್ಲ. ಮಂಚದ ಮೇಲೆ ಹತ್ತಿ ಆಚೀಚೆ ಕುಣಿಯುತ್ತಿದ್ದವನನ್ನು ನೋಡಿ ಅವಳು ಮಂಚ ಏರಿ ಅವನನ್ನು ಹಿಡಿಯಬೇಕೆಂದು ಕೈ ಚಾಚಿದಳು. ಅವನು ತಪ್ಪಿಸಿಕೊಂಡರೆ ಮುಗ್ಗರಿಸಿ ಬೀಳುವಂತಾದವಳನ್ನು ಹಿಡಿದವನ ಬ್ಯಾಲೆನ್ಸ್ ತಪ್ಪಿ ಅವಳ ಮೇಲೆಯೇ ಬಿದ್ದ ರಭಸಕ್ಕೆ ಇಬ್ಬರ ಅದರಗಳು ಸೋಕಿತ್ತು. ಕ್ಷಣದಲ್ಲಿ ಆದ ಅಚಾತುರ್ಯಕ್ಕೆ ಅಂಜಲಿ ಭಯದಲ್ಲಿ ಕಣ್ಮುಚ್ಚಿದರೆ ಅವಳನ್ನೇ ಗಮನಿಸುತ್ತಿದ್ದವನ ಗಮನ
ಅದರುತ್ತಿರುವ ತುಟಿಗಳ ಮೇಲೆ ಸಾಗಿ ಇಲ್ಲಿಯವರೆಗೆ ತನ್ನ ಹಿಂದೆ ಓಡಿ ಎದುಸಿರು ಬಿಡುತ್ತಿರುವವಳ ಮುಖದ ಮೇಲೆ ಗಾಳಿ ಊದಿದಾಗ ನಿಧಾನವಾಗಿ ಕಣ್ಬಿಟ್ಟವಳನ್ನು ನೋಡಿ ಅದರಗಳತ್ತ ಬಾಗಿದವನ ವರಸೆಗೆ ಗಾಬರಿಯಾಗಿ ಜೀವ ಎಂದಾಗ ಅವಳ ಹಣೆಯ ಮೇಲೆ ಮುತ್ತಿಟ್ಟು ಅವನಿಗೂ ಓಡಿ ಆದ ಆಯಾಸಕ್ಕೆ ಅವಳ ಪಕ್ಕದಲ್ಲೇ ಮಲಗಿದನು. ಇಬ್ಬರ ನಡುವೆ ಸುಂದರವಾದ ಮೌನ ಮನೆ ಮಾಡಿತ್ತು. ಪಕ್ಕದಲ್ಲೇ ಇದ್ದವಳ ಕೈಯಲ್ಲಿ ತನ್ನ ಕೈ ಬೆಸೆದಾಗ ಅವನತ್ತ ಕತ್ತು ಹೊರಳಿಸಿ ನೋಡಿದರೆ ಆಗಿನಿಂದ ಅವಳನ್ನೇ ನೋಡುತ್ತಿದ್ದವನು ಕಣ್ಸನ್ನೆಯಲ್ಲಿ ಏನು ಎಂದರೆ ಏನಿಲ್ಲವೆಂದು ಕಣ್ಮುಚ್ಚಿದವಳ ತುಟಿಯಂಚಲ್ಲಿ ಅಂದವಾದ ನಗುವರಳಿತ್ತು. ದಿನ ಕಳೆದಂತೆ ಇಬ್ಬರಿಗೂ ಒಂದೊಮ್ಮೆ ಅವರ ಮೇಲಿದ್ದ ಅಭಿಪ್ರಾಯಗಳು ಬದಲಾಗುವುದರ ಜೊತೆ ಇಂತಹ ಕೆಲವೊಂದು ಸನ್ನಿವೇಶಗಳು ಅವರಿಬ್ಬರ ನಡುವೆ ಹೊಸದಾದ ಬಾಂಧವ್ಯಕ್ಕೆ ನಾಂದಿ ಹಾಡುತ್ತಿದ್ದವು. ಇಬ್ಬರಿಗೂ ಮದುವೆಯ ಸಂಬಂಧದಲ್ಲಿ ಮುಂದುವರೆಯಲು ಅದ್ಯಾವ ಅವಸರವಿರಲಿಲ್ಲ. ಒಬ್ಬರನ್ನೊಬ್ಬರು ಅರಿತು ಬಾಳುವುದಕ್ಕೆ ಶುರು ಮಾಡಿದ ಮೇಲೆ ಪ್ರತಿಯೊಂದು ಕ್ಷಣಗಳು ಸುಂದರ ಅನುಭೂತಿಯಾಗಿತ್ತವರಿಗೆ. ಜೀವ ಮಾತಿನಲ್ಲೇ ತಮ್ಮ ಸಂಬಂಧದಲ್ಲಿ ಮುಂದುವರಿಯುವುದರ ಬಗ್ಗೆ ವ್ಯಕ್ತಪಡಿಸಿದರೂ ಎಂದು ಎಲ್ಲೆ ಮೀರಿ ಅವಳ ಜೊತೆ ವರ್ತಿಸಿರಲಿಲ್ಲ. ಹಾಗೆಯೇ ಅವಳಿಗೂ ಮುಂದುವರಿಯುವಂತೆ ಬಲವಂತ ಮಾಡಿರಲಿಲ್ಲ. ಮಾಗಿದ ಹಣ್ಣು ಹೇಗೆ ಬಲು ರುಚಿಯೋ ಹಾಗೆಯೇ ಸಂಬಂಧ ಕೂಡ ಎಂದು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುತ್ತಾ ಸಾಗುತ್ತಿದ್ದರು. ಇಬ್ಬರ ಮೌನದಲ್ಲಿ ಅದೆಷ್ಟೋ ಸಮಯ ಸರಿದಿತ್ತು. ಇತ್ತ ವಾಲಾಡುತ್ತಾ ಎದ್ದ ಮನು ತಪ್ಪು ಹೆಜ್ಜೆ ಇಡುತ್ತಾ ಏನೋ ಗೊಣಗಿಕೊಂಡು ಬಾತ್ರೂಮ್ಗೆ ಹೋಗಿ ಶವರ್ ಆನ್ ಮಾಡಿ ಅದರ ಕೆಳಗಡೆ ನಿಂತನು. 1-5 ನಿಮಿಷ ತಣ್ಣೀರು ಮೈ ಸೋಕಿದಾಗ ಅವನೆಲ್ಲ ನಶೆ ಇಳಿದಿತ್ತು. ಕೋಣೆಗೆ ಬಂದು ಬಟ್ಟೆ ಬದಲಾಯಿಸಬೇಕೆಂದು ಕಬೋರ್ಡ್ ತೆರೆದರೆ ಖಾಲಿ. ಅಸಲಿಗೆ ಅದವನ ಕೋಣೆಯಲ್ಲ. ಆಫೀಸ್ ಕೆಲಸವನ್ನೆಲ್ಲ ಅಲ್ಲೇ ಮಾಡುತ್ತಿದ್ದರಿಂದ ಫೈಲ್, ಲ್ಯಾಪ್ಟಾಪ್, ಆಫೀಸ್ ಮೆಟೀರಿಯಲ್ನಿಂದ ಆ ರೂಮ್ ತುಂಬಿ ಹೋಗಿತ್ತು. ಗೊಣಗುತ್ತಲೇ ತನ್ನ ಕೋಣೆ ಒಳಗಡೆ ಕಾಲಿಟ್ಟವನು ಬೆಡ್ ಮೇಲಿರುವವರನ್ನು ನೋಡಿ ಅಮ್ಮಾ ಎಂದು ಕಿರುಚಿದಾಗ ಮಲಗಿದ್ದಿಬ್ಬರು ದಿಗ್ಗನೆ ಎದ್ದು ಕುಳಿತಿದ್ದರು. ಅವನನ್ನ ಟವಲಲ್ಲಿ ನೋಡಿ ಅಂಜಲಿ ಕಣ್ಣಿಗೆ ಕೈ ಅಡ್ಡವಿಟ್ಟರೆ ಜೀವ ಮಂಚದಿಂದ ಕೆಳಗಿಳಿದು ಲೋ ಇಲ್ಲೇನ್ ಮಾಡ್ತಿದ್ದೀಯ, ಅದು ಟವಲ್ ಮಾತ್ರ ಹಾಕ್ಕೊಂಡು ಎಂದು ಕೇಳಿದ ಕೂಡಲೇ ಮನು ತನ್ನನ್ನ ನೋಡಿಕೊಂಡು ಮೈ ಮುಚ್ಚುತ್ತಾ ಕೋಣೆಯಿಂದ ಹೊರಗೋಡಿದರೆ ಅವನನ್ನ ಹಿಂಬಾಲಿಸಿದನು. ಹಾಲಲ್ಲಿ ನಿಂತ ಮನು ಒಮ್ಮೆ ತಲೆಕೊಡವಿ ಸುತ್ತಲೂ ನೋಡುತ್ತಾ ಏನೋ ಬಡಬಡಿಸುತ್ತಿದ್ದರೆ ಅವನ ಪಕ್ಕ ಹೋಗಿ ಏನಾಯ್ತು, ಯಾಕೆ ಹುಚ್ಚರ ರೀತಿ ಬಿಹೇವ್ ಮಾಡ್ತಿದ್ದೀಯಾ, ನಿನ್ನೆ ಹೇಳಿದೆ ತಾನೇ ಜಾಸ್ತಿ ಕುಡಿಬೇಡ ಅಂತ ಎಂದವನತ್ತಲೇ ನೋಡುತ್ತಾ ಇದು ನನ್ನ ಮನೆ ಅಲ್ವಾ ಅಂತ ತಲೆ ಕೆರೆದುಕೊಂಡು ಕೇಳಿದವನನ್ನು ನೋಡಿ ಜೀವನಿಗೆ ನಗು ಬಂದಿತ್ತು. ಇಲ್ಲೇ ಕೂತಿರು, ನಿನ್ನ ಹ್ಯಾಂಗೋವರ್ಗೆ ಮೆಡಿಷನ್ ತರ್ತೀನಿ ಅಂತ ಕಿಚನ್ ಬಳಿ ಓಡಿ ಲೆಮನ್ ಜ್ಯೂಸ್ ಮಾಡಿ ಒಂದು ಪೂರ್ತಿ ಗ್ಲಾಸ್ ಅವನೆದುರು ಚಾಚಿದಾಗ ಮನು ಮುಖ ಸಿಂಡರಿಸಿಕೊಂಡೇ ಕುಡಿದನು. ಅವನ ಕೈಯಿಂದ ಗ್ಲಾಸ್ ಪಡೆದು ಈಗ ಹೇಳು ಇದು ಯಾರ ಮನೆ ಎಂದವನ ಕಡೆ ಕೋಪದಲ್ಲಿ ನೋಡುತ್ತಾ ಯು ಈಡಿಯಟ್, ನನ್ನ ಆಡ್ಕೊತಿದ್ದೀಯಾ, ಈ ಮನೆ ನಂದೆ ಅಂತ ಗೊತ್ತು, ಆದರೆ ಇಲ್ಲಿ ಅದು ಬೆಡ್ರೂಮಲ್ಲಿ ನಿಮ್ಮಿಬ್ಬರನ್ನು ನೋಡಿ ಕನ್ಫ್ಯೂಸ್ ಆಗಿದ್ದು ನಾನು ಎಂದ ಗೆಳೆಯನ ಪೆದ್ದುತನಕ್ಕೆ ನಗು ಬಂದಿತ್ತು. ಈಗ ನಗೋದು ನಿಲ್ಲಿಸಿ ಮೊದಲು ಅತ್ತಿಗೆಯನ್ನ ಹೊರಗಡೆ ಕರಿ, ಇಲ್ಲ ನೀನು ಒಳಗಡೆ ಹೋಗಿ ನನಗೆ ಡ್ರೆಸ್ ತಾ ಅಂತ ಅವನನ್ನು ಒಳಗಡೆ ತಳ್ಳಿದಾಗ ಒಳ ಹೋಗಿ ಅವನ ಬಟ್ಟೆ ಹಿಡಿದು ಬಂದರೆ ಬಟ್ಟೆ ಕಸಿದುಕೊಂಡು ಕ್ಷಣದಲ್ಲಿ ಅಲ್ಲಿಂದ ಮಾಯವಾಗಿದ್ದ. ಈ ಕತೆ ಇನ್ನು ಮುಂದುವರೆಯುವುದು. ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ಲೈಕು ಮತ್ತು ನಿಮ್ಮ ಅನಿಸಿಕೆಯನ್ನು ಕಾಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡುತ್ತಿರುವ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.